ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಓ ಮಹಾತ್ಮ, ಇಂದಿನ ಜನ್ಮಗಳ ಫಲವಾಗಿ ನನಗೆ ಈ ಜನ್ಮ ಲಭಿಸಿತು. ಫ್ರೆಂಡ್ಸ್, ಒಂದು ಹಲ್ಲಿ ನನಗೆ ಹೇಳಿದ ವಿಷಯವೇನೆಂದರೆ, ತನ್ನ ಗಂಡನನ್ನು ಅಧೀನದಲ್ಲಿಟ್ಟುಕೊಳ್ಳುವ ಹೆಂಡತಿಗೆ ಮತ್ತು ತನ್ನ ಹೆಂಡತಿಯನ್ನು ದಾಸಿಯಂತೆ ನಡೆಸಿಕೊಳ್ಳುವ ಗಂಡನಿಗೆ ಏನಾಗುತ್ತದೆ? ನಿಮ್ಮ ಮನೆಯಲ್ಲಿಯೂ ಹಲ್ಲಿಗಳಿದ್ದರೆ ಅವು ನಿಮ್ಮೊಂದಿಗೆ ಇಂದಿನ ಜನ್ಮದಲ್ಲಿ ಯಾವುದೋ ಒಂದು ಬಂಧವನ್ನು ಹೊಂದಿರುತ್ತಾವೆಯೇ? ಅವು ನಿಮ್ಮ ಮನೆಗೆ ಏಕೆ ಬರುತ್ತವೆ? ಅವುಗಳ ಆಸೆಗಳೇನು? ನಿಮ್ಮ ಹೆಂಡತಿ ಆ ಹಲ್ಲಿಗಳಿಗೆ ಏಕೆ ಹೆದರುತ್ತಾಳೆ ಅಥವಾ ಅಸಹ್ಯ ಪಟ್ಟುಕೊಳ್ಳುತ್ತಾಳೆ? ಫ್ರೆಂಡ್ಸ್, ಇದರ ಹಿಂದೆ ಒಂದು ನೋವಿನ ರಹಸ್ಯವಿದೆ. ಅದನ್ನು ಶ್ರೀಕೃಷ್ಣನು ದೇವರು ಶ್ರೀ ನಾರದರಿಗೆ ವಿವರಿಸಿದ್ದಾರೆ. ಆದ್ದರಿಂದ ಈ ಕಥೆಯನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದರ ಮೂಲಕ ನಿಮ್ಮ ಮತ್ತು ಹಲ್ಲಿಗಳ ನಡುವಿನ ಇಂದಿನ ಜನ್ಮದ ಸಂಬಂಧ ಏನು ಎಂಬುದು ನಿಮಗೆ ತಿಳಿಯುತ್ತದೆ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ. ಫ್ರೆಂಡ್ಸ್, ಒಂದು ಕಾಲದಲ್ಲಿ ದೇವರು ಶ್ರೀ ನಾರದರು ವಿನಮ್ರವಾಗಿ ಶ್ರೀಕೃಷ್ಣನನ್ನು ಕೇಳಿದರು, ಓ ಮಾಧವ, ದಯವಿಟ್ಟು ನನಗೆ ತಿಳಿಸಿ, ತನ್ನ ಗಂಡನನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವ ನಾನಾ ರೀತಿಯ ಉಪಾಯಗಳನ್ನು ಮಾಡುವ ಸ್ತ್ರೀಗೆ ಆಕೆಯ ಕರ್ಮಗಳ ಫಲವೇನು? ಗಂಡನನ್ನು ವಶಪಡಿಸಿಕೊಳ್ಳುವ ಸ್ತ್ರೀಗೆ ಏನಾಗುತ್ತದೆ? ಅದೇ ರೀತಿ ಗಂಡ ಕೂಡ ಹೆಂಡತಿಯನ್ನು ದಾಸಿಯಂತೆ ನಡೆಸಿಕೊಂಡರೆ ಏನಾಗುತ್ತದೆ? ಶ್ರೀಕೃಷ್ಣನು ನಾರದರ ಜಿಜ್ಞಾಸೆಗೆ ಮಂದಹಾಸ ಬೀರಿ ಈ ರೀತಿಯಾಗಿ ಹೇಳುತ್ತಾರೆ, ನಾರದ, ನಿನ್ನ ಪ್ರಶ್ನೆ ಬಹಳ ಮುಖ್ಯವಾದದ್ದು. ಮದುವೆ ಎಂಬ ಪವಿತ್ರ ಬಂಧದಲ್ಲಿ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಪೂರ್ಣಗೊಳಿಸುತ್ತಾರೆ. ಆದರೆ ಹೆಂಡತಿ ತನ್ನ ಅಹಂಕಾರ ಮತ್ತು ಮೋಹದಿಂದ ಗಂಡನನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಫಲಿತಾಂಶಗಳು ಬಹಳ ದುಃಖಕರವಾಗುತ್ತವೆ. ಗಂಡ ಕೂಡ ಹೆಂಡತಿಯನ್ನು ದಾಸಿಯಂತೆ ಇರಿಸಿಕೊಂಡರೆ ಅವನು ಕೂಡ ಅದರ ಫಲವನ್ನು ಅನುಭವಿಸಬೇಕಾಗುತ್ತದೆ. ಈ ವಿಷಯದಲ್ಲಿ ಒಂದು ಪುರಾತನ ಇತಿಹಾಸವಿದೆ. ಅದನ್ನು ನಾನು ನಿನಗೆ ಹೇಳುತ್ತೇನೆ. ಇದನ್ನು ಶ್ರದ್ಧೆಯಿಂದ ಆಲಿಸು. ಈ ಕಥೆಯನ್ನು ಶ್ರದ್ಧೆಯಿಂದ ಪೂರ್ಣವಾಗಿ ಕೇಳುವ ಗಂಡ ಹೆಂಡತಿಯರು ಯಾವಾಗಲೂ ಸುಖವಾಗಿ, ಭಾಗ್ಯವಂತರಾಗಿ, ಸಂಪನ್ನರಾಗಿರುತ್ತಾರೆ ಎಂದು ಶ್ರೀಕೃಷ್ಣನು ಕಥೆಯನ್ನು ಶುರು ಮಾಡುತ್ತಾರೆ. ಓ ದೇವ ಋಷಿ, ಪುರಾತನ ಕಾಲದಲ್ಲಿ ಹೀಗೆ ನಡೆಯಿತು. ಆ ಸಮಯದಲ್ಲಿ ರುಕ್ಮಗದ ಎಂಬ ಶಕ್ತಿಶಾಲಿ ಧರ್ಮ ಪರಾಯಣನಾದ ರಾಜನು ಆಳುತ್ತಿದ್ದನು. ರಾಜ ರುಕ್ಮಗದನು ಭಗವಾನ್ ವಿಷ್ಣುವಿನ ಭಕ್ತನಾಗಿದ್ದು ಯಾವಾಗಲೂ ಧರ್ಮವನ್ನು ಪಾಲಿಸುತ್ತಿದ್ದನು. ಅವನ ಹೆಂಡತಿ ರಾಣಿ ಮೋಹಿನಿ ಅತ್ಯಂತ ರೂಪವತಿ ಮತ್ತು ಸದ್ಗುಣಗಳಿಂದ ತುಂಬಿದವಳಾಗಿದ್ದಳು. ರಾಜ ಮತ್ತು ರಾಣಿಯರ ನಡುವೆ ದೃಢವಾದ ಪ್ರೀತಿ ಮತ್ತು ಗೌರವವಿತ್ತು. ಒಂದು ದಿನ ರಾಜ ರುಕ್ಮಂಗದನು ತನ್ನ ಪ್ರಿಯ ರಾಣಿ ಮೋಹಿನಿಯೊಂದಿಗೆ ವಿಹಾರಕ್ಕೆ ಹೊರಟನು. ಅವರು ಮನೋಹರವಾದ ಮಂದಾರಗಿರಿ ಪರ್ವತದ ಮೇಲೆ ಹೋಗಲು ನಿರ್ಧಾರ ಮಾಡಿದರು. ಇಬ್ಬರು ರಾಜಸದ ಕುದುರೆಗಳ ಮೇಲೆ ಸವಾರಿ ಮಾಡಿ ಪರ್ವತದ ಕಡೆಗೆ ಪ್ರಯಾಣ ಬೆಳೆಸಿದರು. ಅಲ್ಲಿಗೆ ತಲುಪಿ ರಾಜನು ತನ್ನ ಕುದುರೆಯ ಕಡಿವಾಣವನ್ನು ತೆಗೆದನು. ಅದು ಮುಕ್ತವಾಗಿ ಹುಲ್ಲು ಮೇಯಲು ಮತ್ತು ಅವರಿಬ್ಬರು ಸ್ವಲ್ಪ ಸಮಯ ಕಾಲ್ನಡಿಗೆಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸಲು ಪ್ರಾರಂಭಿಸಿದರು. ಸುಂದರ ಕಣಿವೆಗಳಲ್ಲಿ ಅವರು ಸ್ವಲ್ಪ ಕಾಲ ಸಂತೋಷದಿಂದ ತಿರುಗಾಡಿದರು. ಪರ್ವತದ ಹಸಿರು ಕಣಿವೆಗಳು, ಪಕ್ಷಿಗಳ ಮಧುರ ಗಾನ, ಮಂದವಾದ ಸುಗಂಧದ ಗಾಳಿ ಅವರ ಮನಸ್ಸನ್ನು ಆನಂದಗೊಳಿಸಿದವು. ಸಮಯ ಕಳೆಯುವುದು ತಿಳಿಯದೆ ಸಾಯಂಕಾಲವಾಯಿತು. ರಾಜ ಮತ್ತು ರಾಣಿ ಹಿಂತಿರುಗಲು ನಿರ್ಧಾರ ಮಾಡಿದರು. ಅವರು ತಮ್ಮ ಕುದುರೆ ಮೇಯುತ್ತಿದ್ದ ಸ್ಥಳಕ್ಕೆ ಮರಳಿ ಬಂದರು. ಆಗ ರಾಜ ರುಕ್ಮಂಗದನು ದೂರದಿಂದ ನೋಡಿದನು. ತನ್ನ ಶಕ್ತಿಶಾಲಿ ಕುದುರೆ ತುಂಬಾ ಆತಂಕದಿಂದ ಮುಂಗಾಲುಗಳಿಂದ ನೆಲವನ್ನು ಅಗೆಯುತ್ತಿದೆ. ಕುದುರೆಯ ಗೊರಸುಗಳು ವಜ್ರದಂತೆ ಕಠಿಣವಾಗಿದ್ದು ನೆಲದ ಮೇಲೆ ಬಲವಾಗಿ ಹೊಡೆಯುತ್ತಿದ್ದವು. ಅದು ಭೂಮಿಯೊಳಗೆ ಏನನ್ನು ಹುಡುಕುತ್ತಿರುವಂತೆ ಅಥವಾ ಯಾವುದೋ ಒಂದಕ್ಕೆ ಎದರಿ ನೆಲವನ್ನು ಹೊಡೆಯುತ್ತಿರುವಂತೆ ಕಂಡು ಬಂದಿತು. ರಾಜನು ಆತಂಕಗೊಂಡು ಮೋಹಿನಿಗೆ ಹೇಳಿದನು, ನೋಡು ಮೋಹಿನಿ, ನಮ್ಮ ಕುದುರೆ ಹೀಗೆ ನೆಲವನ್ನು ಅಗೆಯುತ್ತಿದೆ. ಬಹುಶಃ ನೆಲದಡಿಯಲ್ಲಿ ಯಾವುದಾದರೂ ಜೀವಿ ಸಿಕ್ಕಿ ಹಾಕಿಕೊಂಡಿರಬಹುದು. ಆಗ ರಾಣಿ ಮೋಹಿನಿ ಕೂಡ ಆ ದೃಶ್ಯವನ್ನು ನೋಡಿ ಹೆದರಿದಳು. ರಾಜ ರುಕ್ಮಂಗದನು ತಕ್ಷಣ ಕುದುರೆಯ ಬಳಿಗೆ ವೇಗವಾಗಿ ಹೋಗಿ ಕಡಿವಾಣ ಹಿಡಿದು ಅದನ್ನು ಶಾಂತಗೊಳಿಸಲು ಪ್ರಾರಂಭಿಸಿದ. ಆದರೆ ಕುದುರೆ ಏಷರವ ಮಾಡಿ ಹೆಚ್ಚು ನೆಲವನ್ನು ಅಗೆಯುವುದನ್ನು ನಿಲ್ಲಿಸಲಿಲ್ಲ. ರಾಜ ಮತ್ತು ರಾಣಿ ಹತ್ತಿರ ಬಂದು ನೋಡಿದರು. ಕುದುರೆಯ ಗೊರಸುಗಳು ಒಂದು ಜೀವಿಗೆ ಗಾಯ ಮಾಡುತ್ತಿದ್ದವು. ರಾಜ ಮತ್ತು ರಾಣಿ ಹತ್ತಿರ ಬರುವಷ್ಟರಲ್ಲಿ ಕುದುರೆ ನೆಲವನ್ನು ಚೆನ್ನಾಗಿ ಅಗೆದಿತ್ತು. ಕುದುರೆ ಒಡೆದಿದ್ದರಿಂದ ಮಣ್ಣು ಸುತ್ತಲೂ ಚಲ್ಲಾಪಿಲ್ಲಿಯಾಗಿತ್ತು. ಅವರು ನೋಡಿದರು, ಭೂಮಿಯ ಮಣ್ಣಿನಿಂದ ಒಂದು ಚಿಕ್ಕ ಹಲ್ಲಿ ಭಯದಿಂದ ಹೊರಬರಲು ಪ್ರಯತ್ನಿಸುತ್ತಿತ್ತು.
ಆ ಹಲ್ಲಿ ಅಲ್ಲಿಯೇ ಯಾವುದೋ ಗುಹೆಯಲ್ಲಿ ವಾಸ ಮಾಡುತ್ತಿತ್ತು. ಕುದುರೆಯ ಗೊರಸುಗಳಿಂದ ಅದರ ವಾಸಸ್ಥಾನ ನಾಶವಾಗಿತ್ತು. ಅದು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಅತ್ತ ಇತ್ತ ಓಡಾಡುತ್ತಿತ್ತು. ಆದರೆ ಆ ಹಲ್ಲಿ ಪೂರ್ತಿಯಾಗಿ ಹೊರಬರಲು ಸಾಧ್ಯವಾಗಲಿಲ್ಲ. ಕುದುರೆಯ ಒಂದು ಬಲವಾದ ಹೊಡೆತದಿಂದ ಅದರ ಚಿಕ್ಕ ದೇಹಕ್ಕೆ ತುಂಬಾ ಗಾಯವಾಗಿತ್ತು. ಕುದುರೆಯ ಗೊರಸಿನ ಪಟ್ಟಿಗೆ ಬಲಿಯಾದ ಹಲ್ಲಿ ರಕ್ತಸ್ರಾವವಾಗುತ್ತಾ ನೆಲದ ಮೇಲೆ ಬಿದ್ದು ಪ್ರಜ್ಞೆ ತಪ್ಪಿತು. ಅದರ ಸೂಕ್ಷ್ಮವಾದ ದೇಹವು ನೋವಿನಿಂದ ಛಿದ್ರವಾಗಿತ್ತು. ದಯಾಮಯನಾದ ರಾಜ ರುಕ್ಮಂಗದನು ಈ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡಿ ಕರುಣೆಯಿಂದ ತುಂಬಿದನು. ಕೆಲವು ಕ್ಷಣಗಳ ಹಿಂದೆ ಅವರು ಸಂತೋಷವಾಗಿದ್ದರು, ಆದರೆ ಈಗ ಅವರ ಕಣ್ಣುಗಳಲ್ಲಿ ಆ ನಿಸ್ಸಹಾಯಕ ಜೀವಿಯ ಬಗ್ಗೆ ದಯೆ ಉಕ್ಕಿ ಹರಿಯಿತು. ತಕ್ಷಣ ಕುದುರೆಯ ಕಡಿವಾಣವನ್ನು ಬಿಗಿದು ಹಿಡಿದು ಗಾಯಗೊಂಡ ಹಲ್ಲಿಯ ಬಳಿಗೆ ವೇಗವಾಗಿ ಬಂದನು. ರಾಜನು ಮರದಿಂದ ಕೆಲವು ಮೃದುವಾದ ಎಲೆಗಳನ್ನು ತಂದು ಆ ಎಲೆಗಳ ಸಹಾಯದಿಂದ ಹಲ್ಲಿಯ ಗಾಯಗೊಂಡ ದೇಹವನ್ನು ಕುದುರೆಯ ಗೊರಸಿನ ಕೆಳಗಿನಿಂದ ಎಚ್ಚರಿಕೆಯಿಂದ ತೆಗೆದನು. ಹಲ್ಲಿಯ ದೇಹವು ಪ್ರಾಣರಹಿತವಾಗಿತ್ತು, ಅದು ಮೂರ್ಛೆಯಲ್ಲಿತ್ತು. ರಾಣಿ ಮೋಹಿನಿ ಕೂಡ ರಾಜನ ಬಳಿಗೆ ಬಂದಳು. ರಾಜ ರುಕ್ಮಂಗದನು ಆ ಮೂರ್ಛೆ ಹೋದ ಹಲ್ಲಿಯನ್ನು ಪ್ರೀತಿಯಿಂದ ಹುಲ್ಲಿನ ಮೇಲೆ ಹಾಸಿದ ಮೃದುವಾದ ಗರಿಯ ಮೇಲೆ ಇರಿಸಿದನು. ಹಲ್ಲಿಯ ಉಸಿರಾಟ ನಿಂತು ಹೋಗುವಂತಿತ್ತು. ಅದರ ಚಿಕ್ಕ ದೇಹವು ಇನ್ನು ನಡುಗುತ್ತಿತ್ತು. ಅದು ಜೀವಂತವಾಗಿತ್ತು, ಆದರೆ ತೀರುವ ನೋವಿನಿಂದ ಮೂರ್ಛೆ ಹೋಗಿತ್ತು. ರಾಜನು ಆತಂಕದಿಂದ ರಾಣಿಗೆ ಹೇಳಿದನು, ಸುಂದರಿ, ತಕ್ಷಣ ಶುದ್ಧವಾದ ತಣ್ಣೀರು ತೆಗೆದುಕೊಂಡು ಬಾ. ಆ ಚಿಕ್ಕ ಹಲ್ಲಿ ನಮ್ಮ ಕುದುರೆಯ ಕೆಳಗೆ ಸಿಕ್ಕಿ ಹಾಕಿಕೊಂಡು ಮೂರ್ಛೆ ಹೋಗಿದೆ. ಇದನ್ನು ಬೇಗ ನೀರಿನಿಂದ ತಂಪಾಗಿಸಬೇಕು, ಆಗಲೇ ಇದು ಬದುಕುತ್ತದೆ. ಸ್ವಾಮಿಯ ಆಜ್ಞೆ ಪಡೆದು ರಾಣಿ ಮೋಹಿನಿ ತಕ್ಷಣ ಹತ್ತಿರದ ಜಲಪಾತದ ಕಡೆಗೆ ಓಡಿದಳು. ಕೆಲವು ಕ್ಷಣಗಳಲ್ಲಿ ಅವಳು ತನ್ನ ಕೈಗಳಲ್ಲಿ ತಣ್ಣನೆ ಶುದ್ಧ ನೀರನ್ನು ಹಿಡಿದು ಹಿಂತಿರುಗಿದಳು. ರಾಜನು ಬಗ್ಗಿ ತನ್ನ ಕೈಗಳಿಂದ ತಣ್ಣನೆಯ ನೀರನ್ನು ಹಲ್ಲಿಯ ದೇಹದ ಮೇಲೆ ನಿಧಾನವಾಗಿ ಚಿಮುಕಿಸಲು ಪ್ರಾರಂಭಿಸಿದನು. ತಣ್ಣೀರಿನ ಹನಿಗಳು ಬೀಳುತ್ತಿದ್ದಂತೆ ಮ್ಯಾಜಿಕ್ ಆದಂತೆ ಭಾಸವಾಯಿತು. ಮೂರ್ಛೆಯಲ್ಲಿ ಮುಳುಗಿದ್ದ ಆ ಹಲ್ಲಿಯ ದೇಹದಲ್ಲಿ ನಿಧಾನವಾಗಿ ಚಲನೆಗಳು ಪ್ರಾರಂಭವಾದವು. ಸ್ವಲ್ಪ ಸಮಯದವರೆಗೆ ರಾಜನು ಅದಕ್ಕೆ ನೀರನ್ನು ಚಿಮುಕಿಸುತ್ತಲೇ ಇದ್ದನು. ಮೋಹಿನಿ ಪಕ್ಕದಲ್ಲಿ ನಿಂತು ಆಶಾಭರಿತವಾಗಿ ಆ ದೃಶ್ಯವನ್ನು ನೋಡುತ್ತಿದ್ದಳು. ಕೊನೆಗೆ ತಣ್ಣೀರಿನ ಅಭಿಷೇಕದಿಂದ ಅಲ್ಲಿ ಕಣ್ಣು ತೆರೆಯಿತು. ಅದರ ಮೂರ್ಛೆ ಹೋಗಿ ಚೈತನ್ಯ ಬಂದಿತು. ಗಾಯಗೊಂಡಿದ್ದರಿಂದ ಅದರ ದೇಹದಲ್ಲಿ ತೀವ್ರ ನೋವಿತ್ತು. ಆದರೂ ಅದು ಪಕ್ಕಕ್ಕೆ ತಿರುಗಿ ತನ್ನ ಚಿಕ್ಕ ಕಣ್ಣುಗಳಿಂದ ರಾಜನನ್ನು ನೋಡಿತು. ರಾಜ ರುಕ್ಮಂಗದನು ಉಸಿರು ಬಿಟ್ಟು ಮೃದುವಾದ ಧ್ವನಿಯಲ್ಲಿ ಹೇಳಿದನು, ಭಗವಂತನ ದಯೆಯಿಂದ ಇದು ಈಗ ಚೈತನ್ಯಕ್ಕೆ ಬಂದಿದೆ. ರಾಣಿ ಮೋಹಿನಿ ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದಳು. ಹೌದು ಸ್ವಾಮಿ, ತಣ್ಣೀರು ಇದನ್ನು ಪ್ರಜ್ಞೆಗೆ ತರಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ನೀವು ಸರಿಯಾದ ಸಮಯದಲ್ಲಿ ಇದನ್ನು ರಕ್ಷಣೆ ಮಾಡಿದ್ದೀರಿ. ಹಲ್ಲಿ ಕೆಲವು ಕ್ಷಣಗಳವರೆಗೆ ನೋವಿನಿಂದ ಪಕ್ಕಕ್ಕೆ ತಿರುಗುತ್ತಿತ್ತು. ನಂತರ ಅದು ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ತನ್ನ ಕಣ್ಣುಗಳನ್ನು ಸಂಪೂರ್ಣವಾಗಿ ತೆರೆಯಿತು. ಮುಂದೆ ರಾಜ ಮತ್ತು ರಾಣಿ ನಿಂತಿರುವುದನ್ನು ನೋಡಿ ಇವರ ಪ್ರಯತ್ನಗಳಿಂದಲೇ ತನ್ನ ಪ್ರಾಣ ಉಳಿದಿದೆ ಎಂದು ಅರ್ಥ ಮಾಡಿಕೊಂಡಿತು. ಆ ನಿಸ್ಸಹಾಯಕ ಜೀವಿ ಕೃತಜ್ಞತೆಯ ನೋಟದಿಂದ ರಾಜ ರುಕ್ಮಂಗದನನ್ನು ನೋಡಿತು. ರಾಜನು ದಯಮಯವಾದ ನಗುವಿನೊಂದಿಗೆ ಅದರ ತಲೆಯ ಮೇಲೆ ಮೆತ್ತಗೆ ಸ್ಪರ್ಶಿಸಿ, ನೀನು ಈಗ ಸುರಕ್ಷಿತ ಎಂದು ಭರವಸೆ ನೀಡಿದನು. ಆಗ ಇದ್ದಕ್ಕಿದ್ದಂತೆ ಒಂದು ಅದ್ಭುತ ಘಟನೆ ನಡೆಯಿತು. ನೆಲದ ಮೇಲೆ ಬಿದ್ದಿದ್ದ ಸಾಮಾನ್ಯ ಹಲ್ಲಿ ಅಕಸ್ಮಾತ್ ಆಗಿ ಮಾನವ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡಿತು. ದುರ್ಬಲವಾದ ನಡುಗುವ ಧ್ವನಿಯಲ್ಲಿ ಅದು ರಾಜನನ್ನು ಸಂಬೋಧಿಸುತ್ತಾ ಈ ರೀತಿಯಾಗಿ ಹೇಳಿತು, ಮಹಾಭಾವವಾದ ರುಕ್ಮಂಗದ ಮಹಾರಾಜರೇ, ನೀವು ನನ್ನ ಮೇಲೆ ಮಾಡಿದ ಉಪಕಾರಕ್ಕೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮಂತಹ ಪುಣ್ಯವಂತ ರಾಜನ ಸಾಮೀಪ್ಯ ಲಭಿಸಿದ ಮೇಲೆ ನನಗೆ ಎಲ್ಲವೂ ತಿಳಿದು ಹೋಯಿತು. ಇದನ್ನು ಕೇಳಿದ ರಾಜ ರಾಣಿ ಇಬ್ಬರು ಆಶ್ಚರ್ಯಚಕಿತರಾದರು. ಅರೆ, ಇದೇನು ಮನುಷ್ಯನ ರೀತಿಯಲ್ಲಿ ಮಾತನಾಡುತ್ತಿದೆ? ರಾಜನು ಕೈ ಮುಗಿದು ಆ ಹಲ್ಲಿಯನ್ನು ಕೇಳಿದನು, ಓ ದೇವಿ, ಏನು ನೀನು ಮನುಷ್ಯನಂತೆ ನೀನು ಕೂಡ ಮಾತನಾಡುತ್ತಿದ್ದೀಯಾ? ಅದಕ್ಕೆ ಹಲ್ಲಿಯು ತನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತದೆ. ಒಂದು ದಿನ ರಾಜ ರುಕ್ಮಂಗದ ಮತ್ತು ರಾಣಿ ಮೋಹಿನಿ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಬಂಡೆ ಮೇಲೆ ಕುಳಿತಿದ್ದ ಬಳ್ಳಿಯನ್ನು ರಾಜನು ಸ್ಪರ್ಶಿಸಿದನು. ತಕ್ಷಣವೇ ಆ ಬಳ್ಳಿ ಮಾನವ ಭಾಷೆಗಳಲ್ಲಿ ಮಾತನಾಡಲು ಪ್ರಾರಂಭಿಸಿತು. ಆಗ ಅಲ್ಲಿ ಈ ರೀತಿಯಾಗಿ ಹೇಳಿತು, ಓ ರಾಜ, ದಯವಿಟ್ಟು ನನ್ನ ಮಾತುಗಳನ್ನು ಕೇಳು. ನಾನು ಸಾಮಾನ್ಯ ಹಲ್ಲಿ ಅಲ್ಲ. ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ
ಪಾಪಗಳ ಫಲವನ್ನು ಅನುಭವಿಸುತ್ತಿರುವ ಪಾಪಿ ಆತ್ಮ. ನಿಮ್ಮ ದಯೆ ಇಲ್ಲದಿದ್ದರೆ ಇಂದು ನನ್ನ ಪ್ರಾಣ ಹೋಗುತ್ತಿತ್ತು. ಇಂದು ನಿಮ್ಮಂತ ಭಗವಾನ್ ವಿಷ್ಣು ಭಕ್ತರ ಸಾಮೀಪ್ಯದಿಂದ ನನಗೆ ಮನುಷ್ಯನ ರೀತಿ ಮಾತನಾಡುವ ಶಕ್ತಿ ಮತ್ತು ಇಂದಿನ ಜನ್ಮದ ಕರ್ಮಗಳು ನೆನಪಿಗೆ ಬಂದಿವೆ. ಆದ್ದರಿಂದ ನನ್ನ ದುಃಖಕ್ಕೆ ಕಾರಣ ತಿಳಿದುಕೊಳ್ಳಲು ನಾನು ಹಿಂದಿನ ಜನ್ಮದ ಕಥೆಯನ್ನು ಹೇಳುತ್ತೇನೆ, ಕೇಳು. ಆ ಚಿಕ್ಕ ಜೀವಿಯ ಮಾತನ್ನು ಕೇಳಿ ರಾಜ ರುಕ್ಮಂಗದನು ಆಶ್ಚರ್ಯಚಕಿತನಾದನು. ಆದರೆ ಅವನು ಧರ್ಮ ಮತ್ತು ಆಧ್ಯಾತ್ಮಿಕ ರಹಸ್ಯಗಳನ್ನು ತಿಳಿದವನಾಗಿದ್ದನು. ಖಂಡಿತವಾಗಿಯೂ ಇದು ಶಾಪ ಅಥವಾ ಪಾಪದಿಂದ ಹಲ್ಲಿಯಾಗಿ ಮಾರ್ಪಟ್ಟಿದೆ ಎಂದು ಅವನು ಮನಸ್ಸಿನಲ್ಲಿ ಯೋಚನೆ ಮಾಡಿದ. ತನ್ನ ಆಶ್ಚರ್ಯವನ್ನು ತೆಗೆದುಕೊಂಡು ಅವನು ಭೂಮಿ ಮೇಲೆ ಬಗ್ಗಿ ಮೃದುವಾದ ಸ್ವರದಲ್ಲಿ ಈ ರೀತಿಯಾಗಿ ಹೇಳಿದನು: ಓ ನಿರ್ಭೀತ ಜೀವಿ, ಭಯಪಡದೆ ನಿಮ್ಮ ಕಥೆಯನ್ನು ಹೇಳಿ. ನಾನು ಶ್ರದ್ಧೆಯಿಂದ ಕೇಳುತ್ತೇನೆ. ನಿಮ್ಮ ದುಃಖಕ್ಕೆ ಕಾರಣ ತಿಳಿದುಕೊಳ್ಳುವುದು ನನ್ನ ಕರ್ತವ್ಯ. ಚಿಂತಿಸದೆ ಎಲ್ಲವನ್ನು ಹೇಳಿ ಎಂದು ಹೇಳುತ್ತಾರೆ. ಆಗ ಹಲ್ಲಿ ದುಃಖದಿಂದ ಮಾತನಾಡಲು ಶುರು ಮಾಡಿತು. ಮಹಾರಾಜ, ಇಂದಿನ ಜನ್ಮದಲ್ಲಿ ನನ್ನ ಹೆಸರು ಪದ್ಮಾವತಿ. ನಾನು ಮನೋಹರವಾದ ಸಾಕಲ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ಒಬ್ಬ ಬ್ರಾಹ್ಮಣನ ಹೆಂಡತಿ. ನನ್ನ ಗಂಡ ಪಟ್ಟಣದಲ್ಲಿ ಗೌರವ ಹೊಂದಿದ ವಿದ್ವಾಂಸನಾಗಿದ್ದರು. ಪ್ರಾರಬ್ಧ ವಶ ನನಗೆ ರೂಪ ಮತ್ತು ಯೌವನ ವರವಾಗಿ ಲಭಿಸಿತ್ತು. ನಾನು ಅಂದವಾಗಿದ್ದೆ ಮತ್ತು ಗೃಹ ಕೃತ್ಯಗಳಲ್ಲಿ ನಿಪುಣಳಾಗಿದ್ದೆ. ಮನಸ್ಸು, ಮಾತು ಮತ್ತು ಕೃತಿಯಿಂದ ನಾನು ಎಂದಿಗೂ ನನ್ನ ಗಂಡನ ಸೇವೆಗೆ ಕುಂದು ತಂದಿರಲಿಲ್ಲ. ಆದರೂ ದುರದೃಷ್ಟವಶಾತ್ ನಾನು ನನ್ನ ಸ್ವಾಮಿಯ ಪ್ರೀತಿ ಪಾತ್ರಳಾಗಲು ಸಾಧ್ಯವಾಗಲಿಲ್ಲ. ನನ್ನ ಗಂಡ ಏನೋ ಕಾರಣದಿಂದ ನನ್ನ ಮೇಲೆ ಯಾವಾಗಲೂ ಕೋಪವಾಗಿರುತ್ತಿದ್ದ. ನಾನು ಅವನನ್ನು ಸಂತೋಷಪಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಅವನು ಅಷ್ಟೇ ದೂರ ಸರಿಯುತ್ತಿದ್ದ. ಸಣ್ಣ ಪುಟ್ಟ ವಿಷಯಗಳಿಗೆ ನನ್ನ ಮೇಲೆ ಕೋಪಗೊಂಡು ಕಠಿಣ ಮಾತುಗಳನ್ನಾಡುತ್ತಿದ್ದ. ಅವನ ಈ ಮಾತುಗಳು ನನ್ನ ಹೃದಯಕ್ಕೆ ಘಾಸಿ ಮಾಡುತ್ತಿದ್ದವು. ಒಬ್ಬ ಹೆಂಡತಿಗೆ ಇದಕ್ಕಿಂತ ದೊಡ್ಡ ದುಃಖ ಇನ್ನೇನಿರುತ್ತದೆ? ನನ್ನ ಸ್ವಾಮಿಯ ಮನಸ್ಸು ನನ್ನ ಮೇಲೆ ಇರಲಿಲ್ಲ. ಬಹುಶಃ ಅವನು ಮತ್ತೊಬ್ಬಳ ಕಡೆಗೆ ಆಕರ್ಷಿತನಾಗಿರಬಹುದು. ಅವನ ನಿರ್ಲಕ್ಷ್ಯ ಮತ್ತು ತಿರಸ್ಕಾರ ನನಗೆ ಗಾಯ ಮಾಡುತ್ತಿತ್ತು. ನನ್ನ ಮನಸ್ಸಿನಲ್ಲಿ ನಿಧಾನವಾಗಿ ಕೋಪ ಮತ್ತು ಸೇಡು ಹುಟ್ಟಿತು. ಪ್ರೀತಿ ಮಾಡುವವರು ನಮ್ಮನ್ನು ತಿರಸ್ಕರಿಸಿದರೆ ಪ್ರೀತಿಯ ಸ್ಥಳದಲ್ಲಿ ಕೆಲವೊಮ್ಮೆ ಕ್ರೋಧ ಹುಟ್ಟುತ್ತದೆ. ನನ್ನ ವಿಷಯದಲ್ಲೂ ಅದೇ ಆಯಿತು. ನಾನು ಆಕ್ರೋಶ ಮತ್ತು ಕೋಪದಲ್ಲಿ ಸುಟ್ಟು ಹೋಗುತ್ತಿದ್ದೆ. ಕೊನೆಗೆ ಒಂದು ದಿನ ಕೋಪದಿಂದ ನಿರ್ಧಾರ ಮಾಡಿದೆ, ಹೇಗಾದರೂ ಮಾಡಿ ನನ್ನ ಗಂಡನನ್ನು ವಶಪಡಿಸಿಕೊಳ್ಳಬೇಕು ಮತ್ತು ನನಗೆ ಮಾಡಿರುವ ಅವಮಾನಕ್ಕೆ ಬೆಲೆ ತೆರುವಂತೆ ಮಾಡಬೇಕು ಎಂದು ನಿರ್ಧಾರ ಮಾಡಿದೆ. ಈ ರೀತಿಯಾಗಿ ನನ್ನ ಮನಸ್ಸಿನಲ್ಲಿ ಒಂದು ದುರಾಲೋಚನೆ ಹುಟ್ಟಿತು. ಹೇಗಾದರೂ ಮಾಡಿ ನನ್ನ ಗಂಡನ ಹೃದಯದ ಮೇಲೆ ಅಧಿಕಾರ ಸಾಧಿಸಬೇಕು. ಅದಕ್ಕೆ ಯಾವ ಉಪಾಯವಾದರೂ ಸರಿ ಎಂದು ಆಲೋಚನೆ ಮಾಡಿದೆ. ಆ ಸಮಯದಲ್ಲಿ ದುಃಖ ಮತ್ತು ಕೋಪ ನನ್ನ ವಿವೇಕವನ್ನು ಮರೆ ಮಾಡಿದ್ದವು. ನಾನು ನನ್ನ ಧರ್ಮದ ಮಾರ್ಗದಿಂದ ವಿಮುಖಳಾಗುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ದ್ವೇಷ, ನನ್ನ ಗಂಡನನ್ನು ವಶಪಡಿಸಿಕೊಳ್ಳಬೇಕು. ಅದಕ್ಕಾಗಿ ತಾಂತ್ರಿಕ ಉಪಾಯಗಳು ಸರಿ ಎಂದುಕೊಂಡೆ. ನನ್ನ ಅಶಾಂತ ಹೃದಯದಿಂದ ಪರಿಹಾರ ಹುಡುಕುತ್ತಾ ಮನೆಯಿಂದ ಹೊರಬಂದೆ. ನಮ್ಮ ಪಟ್ಟಣದಲ್ಲಿ ಕೆಲವು ಸ್ತ್ರೀಯರು ಇದೇ ರೀತಿಯ ದುಃಖ ಅನುಭವಿಸಿ ನಂತರ ಕೆಲವು ಉಪಾಯಗಳಿಂದ ತಮ್ಮ ಗಂಡನನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಕೇಳಿದ್ದೆ. ಅವರು ನನಗೆ ಪಟ್ಟಣದ ಹೊರಗೆ ದಟ್ಟವಾದ ಅರಣ್ಯದಲ್ಲಿ ವಾಸಿಸುವ ಒಬ್ಬ ಸಿದ್ಧ ಸಾಧ್ವಿಯ ಬಗ್ಗೆ ಹೇಳಿದರು. ಆಕೆ ತಂತ್ರ, ಮಂತ್ರ ಮತ್ತು ಔಷಧಿಗಳಲ್ಲಿ ಮಹಾನ್ ಸಿದ್ಧಿ ಹೊಂದಿದವಳು. ಆ ಸಾಧ್ವಿಯು ನೀಡಿದ ಮದ್ದು ಮತ್ತು ಮಂತ್ರಗಳ ಪ್ರಭಾವದಿಂದ ತಮ್ಮ ಗಂಡಂದಿರನ್ನು ವಶಪಡಿಸಿಕೊಂಡಿರುವುದಾಗಿ ಆ ಸ್ತ್ರೀಯರು ಹೇಳಿದರು. ಮರುದಿನ ಬೆಳಿಗ್ಗೆ ನಾನು ಆ ಸಾಧ್ವಿಯ ಬಳಿಗೆ ಹೋದೆ. ಅವಳು ಕಣ್ಣು ಮುಚ್ಚಿ ಕುಳಿತಿದ್ದಳು. ಕೈ ಜೋಡಿಸಿ ನಡುಗುವ ಸ್ವರದಲ್ಲಿ ನನ್ನ ಪರಿಚಯ ಹೇಳಿ ಬಂದ ಕಾರಣವನ್ನು ತಿಳಿಸಿದೆ. ನನ್ನ ಮಾತುಗಳನ್ನು ಕೇಳಿ ಆ ತಪಸ್ವಿ ನಕ್ಕಳು. ಅವಳು ನನಗೆ ಒಂದು ಸಣ್ಣ ಪೊಟ್ಟಣದಲ್ಲಿ ವಿಶೇಷ ಚೂರ್ಣ ಮತ್ತು ಒಂದು ರಕ್ಷ ಸೂತ್ರವನ್ನು ನೀಡಿದಳು. ಆ ಚೂರ್ಣವನ್ನು ಅದೇ ರಾತ್ರಿ ಸಂಧ್ಯಾ ಸಮಯದಲ್ಲಿ ಒಂದು ಲೋಟ ಹಾಲಿನಲ್ಲಿ ಬೆರೆಸಿ ನಿಮ್ಮ ಗಂಡನಿಗೆ ಕುಡಿಸಿ. ಅದನ್ನು ಕುಡಿಯುತ್ತಿದ್ದಂತೆಯೇ ನಿಮ್ಮ ಗಂಡನ ಹೃದಯದಲ್ಲಿ ನಿಮ್ಮ ಕಡೆಗೆ ಆಕರ್ಷಣೆ ಉಂಟಾಗುತ್ತದೆ. ಅದೇ ಸಮಯದಲ್ಲಿ ಈ ಮಂತ್ರ ಸಿದ್ಧವಾದ ರಕ್ಷಾ ಸೂತ್ರವನ್ನು ನಿಮ್ಮ ಗಂಡನ ಕುತ್ತಿಗೆಗೆ ಕಟ್ಟಿ. ಇದರ ಪ್ರಭಾವದಿಂದ ಗಂಡನ ಮನಸ್ಸು ತಿರುಗುವುದಿಲ್ಲ, ನಿಮ್ಮ ಮಾತು ಕೇಳುತ್ತಾನೆ ಎಂದು ಆಕೆ ವಿವರಿಸಿದಳು. ಆಶಾ ಭರಿತಳಾಗಿ ನಾನು ಮನೆಗೆ ಮರಳಿದೆ. ಸಂಜೆ ಬಂತೆಂದು ಕಾದು ನಡುಗುವ ಕೈಗಳಿಂದ ಆ ಚೂರ್ಣವನ್ನು ಹಾಲಿನಲ್ಲಿ ಬೆರೆಸಿದೆ. ಆ ರಾತ್ರಿ ನನ್ನ ಗಂಡ ಮನೆಗೆ ಮರಳಿದ. ನಾನು ಪ್ರೀತಿಯಿಂದ ಊಟ ಬಡಿಸಿ ಕೊನೆಯಲ್ಲಿ ಹಾಲಿನ ಲೋಟವನ್ನು ಅವನ ಮುಂದಿಟ್ಟೆ.
ಸ್ವಾಮಿ, ಈ ಹಾಲು ಕುಡಿಯಿರಿ, ಇಂದು ವಿಶೇಷವಾಗಿ ನಿಮಗಾಗಿ ಕೇಸರಿ ಹಾಕಿ ಬಿಸಿ ಮಾಡಿದ್ದೇನೆ ಎಂದು ಹೇಳಿದೆ. ಅವನು ನಿರಾಕರಿಸದೆ ಲೋಟ ತೆಗೆದುಕೊಂಡು ಒಂದೇ ಗುಟುಕಿನಲ್ಲಿ ಎಲ್ಲವನ್ನು ಕುಡಿದು ಬಿಟ್ಟ. ಹಾಲು ಕುಡಿದ ಕೆಲವೇ ಕ್ಷಣಗಳಲ್ಲಿ ಆ ಚೂರ್ಣದ ಪ್ರಭಾವ ಕಾಣಲು ಶುರುವಾಯಿತು. ನನ್ನ ಗಂಡನ ಮುಖದ ಬಣ್ಣ ಬದಲಾಯಿತು. ಅವನಿಗೆ ಕೆಮ್ಮು ಶುರುವಾಯಿತು. ಹಣೆ ಮೇಲೆ ಬೆವರು ಹನಿಗಳು ಕಾಣಿಸಿದವು. ಅವನು ಎದ್ದು ನಿಲ್ಲಲು ಪ್ರಯತ್ನಿಸಿದರೂ ಕೂಡಲೇ ತೂಗಿ ಕೆಳಗೆ ಬಿದ್ದನು. ಅವನ ಕಣ್ಣುಗಳಲ್ಲಿ ಅಸಹನೀಯ ನೋವು ಕಾಣಿಸುತ್ತಿತ್ತು. ಭಯದಿಂದ ನಾನು ಅವನ ಹತ್ತಿರ ಹೋಗಿ ಕೇಳಿದೆ. ಅವನು ನೋವಿನಿಂದ ಹೊಟ್ಟೆ ಹಿಡಿದು ನೆಲದ ಮೇಲೆ ಬಿದ್ದನು. ಆ ಚೂರ್ಣದ ದುಷ್ಟ ಭಾವದಿಂದ ನನ್ನ ಸ್ವಾಮಿಗೆ ಕ್ಷಯ ರೋಗ ಬಂತು. ಅವನು ದಿನೇ ದಿನೇ ಕ್ಷೀಣಿಸುತ್ತಾ ಹೋದ. ಅವನ ರಹಸ್ಯ ಅಂಗಗಳಲ್ಲಿ ಭಯಾನಕವಾದ ಗಾಯವಾಗಿ ಅದರಲ್ಲಿ ಹುಳುಗಳು ಬಿದ್ದವು. ನನ್ನ ಗಂಡ ಸಾವಿನಂಚಿನಲ್ಲಿ ತೊಳಲಾಡುತ್ತಿದ್ದ. ನನ್ನ ಹೆಮ್ಮೆ ಈಗ ಭಯ ಮತ್ತು ಪಶ್ಚಾತ್ತಾಪವಾಗಿ ಮಾರ್ಪಟ್ಟಿತ್ತು. ನಾನು ನಿನಗೆ ದ್ರೋಹ ಮಾಡಿದ್ದೇನೆ, ಆದರೆ ಈಗ ನನ್ನ ಮೇಲೆ ಕರುಣೆ ತೋರು. ನಾನು ನಿನ್ನ ದಾಸ, ನಿನ್ನ ಶರಣು ಬಂದಿದ್ದೇನೆ. ಇನ್ನು ಎಂದಿಗೂ ಮತ್ತೊಬ್ಬಳ ಬಳಿ ಹೋಗುವುದಿಲ್ಲ ಎಂದು ಗಂಡನು ನೋವಿನಿಂದ ನನ್ನ ಪಾದಗಳನ್ನು ಹಿಡಿದು ಅಳುತ್ತಿದ್ದ ದೃಶ್ಯ ನೋಡಿ ನನ್ನ ಹೃದಯ ಒಡೆದು ಹೋಯಿತು. ನಾನು ಮಾಡಿದ ಅನರ್ಥಕ್ಕೆ ನಾನೇ ಅಸಹ್ಯ ಪಟ್ಟೆ. ಹೇಗಾದರೂ ಮಾಡಿ ಗಂಡನ ಪ್ರಾಣ ಉಳಿಸಬೇಕೆಂದು ನಿರ್ಧಾರ ಮಾಡಿದೆ. ಆದರೆ ತುಂಬಾ ತಡವಾಗಿತ್ತು. ನಾನು ಮತ್ತೆ ಅಳುತ್ತಾ ಆ ತಪಸ್ವಿನಿಯ ಆಶ್ರಮಕ್ಕೆ ಓಡಿ ಹೋದೆ. ಅವಳು ನನಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಮದ್ದಿನ ದ್ರವವನ್ನು ತಂದು ಕೊಟ್ಟು, ಭಗವಂತನ ಕರುಣೆಯಿಂದ ಇದರಿಂದ ನಿನ್ನ ಗಂಡನ ನೋವು ಶಾಂತವಾಗುತ್ತದೆ, ಇದನ್ನು ಬೇಗ ಹೋಗಿ ಅವನಿಗೆ ಕುಡಿಸು ಎಂದಳು. ನಾನು ಆ ಮದ್ದನ್ನು ತಂದು ಪ್ರಜ್ಞೆ ಕಳೆದುಕೊಂಡಿದ್ದ ನನ್ನ ಗಂಡನಿಗೆ ಹೇಗೋ ಕುಡಿಸಿದೆ. ಕೆಲವೇ ಕ್ಷಣಗಳಲ್ಲಿ ಅದರ ಅದ್ಭುತ ಪ್ರಭಾವ ಕಂಡಿತು. ಅವನು ಶಾಂತವಾಗಿ ನಿದ್ರೆಗೆ ಜಾರಿದ. ಮರುದಿನ ಬೆಳಿಗ್ಗೆ ನನ್ನ ಗಂಡ ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಎದ್ದು ಕುಳಿತನು. ಅವನು ತನ್ನ ದೇಹವನ್ನು ತಾನೇ ನಂಬಲು ಸಾಧ್ಯವಾಗದೆ ಸ್ಪರ್ಶಿಸಿ ನೋಡಿದನು. ಅವನು ಕಣ್ಣೀರು ಹಾಕುತ್ತಾ ನನ್ನ ಬಳಿ, ದೇವಿ, ಬಹುಶಃ ನಿನ್ನ ಸೇವೆ ಮತ್ತು ತಪಸ್ಸಿನಿಂದ ಭಗವಂತ ನನಗೆ ಜೀವದಾನ ನೀಡಿದ್ದಾನೆ. ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. ಇನ್ನು ನಾನು ಯಾವಾಗಲೂ ನಿನ್ನ ಇಷ್ಟಾನುಸಾರ ನಡೆಯುತ್ತೀನಿ ಎಂದು ಅವನು ತುಂಬಾ ದುಃಖ ವ್ಯಕ್ತಪಡಿಸಿದನು. ನನ್ನ ಗಂಡ ನಿಜವಾಗಿಯೂ ಅಂದಿನಿಂದ ನನ್ನ ವಶವಾದನು. ಅವನ ಹೃದಯ ಸಂಪೂರ್ಣವಾಗಿ ಬದಲಾಗಿತ್ತು. ಆದರೆ ದುರದೃಷ್ಟವಶ ನನ್ನ ಅಪರಾಧದಿಂದ ಗಳಿಸಿದ ಆ ವಿಜಯವು ಕೊನೆಗೆ ನನಗೆ ಶಾಪವಾಯಿತು. ಗಂಡ ಸಂಪೂರ್ಣವಾಗಿ ವಶವಾಗುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಅಹಂಕಾರ ಮತ್ತೆ ತಲೆಗೆತ್ತಿತು. ನಾನು ಪತಿ ಧರ್ಮವನ್ನು ಮತ್ತಷ್ಟು ಉಲ್ಲಂಘಿಸಲು ಶುರು ಮಾಡಿದೆ. ಅವನ ಮೇಲೆ ಅಧಿಕಾರ ಚಲಾಯಿಸಿದೆ. ಅವನಿಗೆ ವಿರುದ್ಧ ಆದೇಶಗಳನ್ನು ನೀಡಿದೆ. ಅವನನ್ನು ದಾಸನಂತೆ ನಡೆಸಿಕೊಂಡೆ. ಅವನನ್ನು ಗೌರವಿಸಲಿಲ್ಲ. ನಾನು ಮಾಡಿದ ಪಾಪ ನನ್ನನ್ನು ಬಿಡಲಿಲ್ಲ. ಕೆಲವು ದಿನಗಳ ನಂತರ ನನ್ನ ಮರಣ ಸಮಯ ಬಂದಿತು. ನಾನು ಸತ್ತ ನಂತರ ಯಮದೂತರು ನನ್ನನ್ನು ಯಮರಾಜನ ಸಭೆಗೆ ಎಳೆದುಕೊಂಡು ಹೋದರು. ಯಮರಾಜನು ನನ್ನ ಪಾಪಗಳ ಲೆಕ್ಕಾಚಾರ ಓದಿ ಕೋಪದಿಂದ ತೀರ್ಪು ನೀಡಿದನು. ಇವಳು ತನ್ನ ಗಂಡನ ಮೇಲೆ ವಶೀಕರಣ ಮಾಡಿ ಘೋರ ಪಾಪ ಮಾಡಿದ್ದಾಳೆ. ಇವಳನ್ನು ನರಕದಲ್ಲಿ ಕುದಿಯುತ್ತಿರುವ ತಾಮ್ರದ ಕಡಾಯಿಯಲ್ಲಿ ಹಾಕಿ ಯುಗಗಳವರೆಗೆ ಇವಳು ಸುಡುತ್ತಲೇ ಇರಬೇಕು. ಯಮದೂತರು ನನ್ನನ್ನು ಆ ಕುದಿಯುವ ತಾಮ್ರದ ದೊಡ್ಡ ಪಾತ್ರೆಯಲ್ಲಿ ಎಸೆದರು. ಆ ನೋವು ಅಸಹನೀಯವಾಗಿತ್ತು. ನಾನು 15 ಯುಗಗಳ ಕಾಲ ಆ ಯಾತನೆಯನ್ನು ಅನುಭವಿಸಿದೆ. ಆ ಯಾತನೆಗಳ ನಂತರ ನನ್ನ ಕೆಲವು ಪಾಪಗಳು ನಾಶವಾದವು. ನಂತರ ಯಮರಾಜರು ನನ್ನನ್ನು ನರಕದಿಂದ ಹೊರಗೆ ತೆಗೆಯಲು ಆದೇಶ ಮಾಡಿದರು. ಆದರೆ ಇನ್ನು ಇವಳ ಪಾಪಗಳು ಸಂಪೂರ್ಣವಾಗಿ ತೊಲಗಿಲ್ಲ. ಇವಳಿಗೆ ಮಾನವ ಯೋನಿ ಸಿಗುವುದಿಲ್ಲ. ಇವಳನ್ನು ಭೂಮಿಗೆ ಕಳುಹಿಸಿ ಎಂದು ಹೇಳಿದರು. ಆ ಆದೇಶದ ಮೇರೆಗೆ ನನ್ನ ಮುಂದಿನ ಜನ್ಮ ಭೂಮಿಯ ಮೇಲೆ ಒಂದು ತುಚ್ಛ ಹಲ್ಲಿಯಾಗಿ ಆಯಿತು. ನಾನು ಈ ಹಲ್ಲಿಯ ಶರೀರದಲ್ಲಿದ್ದು ಸಾವಿರಾರು ವರ್ಷಗಳನ್ನು ಕಳೆದಿದ್ದೇನೆ. ಹಲ್ಲಿಯ ರೂಪದಲ್ಲಿರುವ ಪದ್ಮಾವತಿ ರಾಜನಿಗೆ ತನ್ನ ಅಂತಿಮ ವಿಜ್ಞಾಪನೆಯನ್ನು ಸಲ್ಲಿಸಿತು. ಓ ಭೂಪಾಲ, ಇದು ನನ್ನ ಪಾಪದ ಪ್ರಸಂಗ. ಈ ಕತೆ ಎಲ್ಲ ಸ್ತ್ರೀಯರಿಗೆ ಎಚ್ಚರಿಕೆ. ಯಾವ ಸ್ತ್ರೀ ತನ್ನ ಗಂಡನನ್ನು ವಶೀಕರಣ ಮಂತ್ರಗಳಿಂದ ಅಥವಾ ಅವಮಾನದಿಂದ ವಶಪಡಿಸಿಕೊಳ್ಳಲು ಧೈರ್ಯ ಮಾಡುತ್ತಾಳೋ ಅವಳ ಎಲ್ಲ ಪುಣ್ಯಗಳು ನಾಶವಾಗುತ್ತವೆ. ನನಗಾದ ಕಠಿಣ ಶಿಕ್ಷೆಯೇ ಅವರಿಗೂ ಆಗುತ್ತದೆ. ಮಹಾರಾಜ ರುಕ್ಮಂಗದ, ಇಂದು ನಾನು ದೊಡ್ಡ ಆಶಯದಿಂದ ನಿಮ್ಮ ಶರಣು ಬಂದಿದ್ದೇನೆ. ನೀವು ಧರ್ಮಾತ್ಮರು. ನಿಮ್ಮ ದಯೆ ಇಲ್ಲದಿದ್ದರೆ ನನ್ನ ಉದ್ಧಾರ ಅಸಾಧ್ಯ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿ ನೀವು ಸಂಪಾದಿಸಿರುವ ಪುಣ್ಯದಲ್ಲಿ ಸ್ವಲ್ಪ ಅಂಶವನ್ನು ನನಗೆ ದಾನ ಮಾಡಿರಿ. ಇದರಿಂದ ಈ ಘೋರ ಹಲ್ಲಿ ಯೋನಿಯಿಂದ ನನಗೆ ಮುಕ್ತಿ ಸಿಗುತ್ತದೆ. ರಾಣಿ ಮೋಹಿನಿ ಈ ಪಾಪಾತ್ಮನಿಂದ ದೂರವಿರುವುದೇ ಉತ್ತಮ ಎಂದು ಹೇಳಿದಳು. ಆದರೆ ರಾಜ ರುಕ್ಮಂಗದನು ಗಂಭೀರ ಸ್ವರದಲ್ಲಿ ಉತ್ತರಿಸಿದ,
ಮೋಹಿನಿ, ಇಂಥ ನಿರ್ದಯ ಮಾತುಗಳು ಸಜ್ಜನರಿಗೆ ಶೋಭೆ ತರುವುದಿಲ್ಲ. ನಿಜವಾದ ಧರ್ಮಾತ್ಮರು ಇದರ ದುಃಖವನ್ನು ತಮ್ಮ ದುಃಖವೆಂದು ಭಾವಿಸಿ ಅದನ್ನು ನಿವಾರಿಸಲು ಪ್ರಯತ್ನಿಸುತ್ತಾರೆ. ನಾನು ಈ ದುಃಖಿತ ಹಲ್ಲಿಗೆ ನನ್ನ ಪುಣ್ಯಗಳ ಅಂಶವನ್ನು ನೀಡಿ ಖಂಡಿತವಾಗಿ ಉದ್ಧಾರ ಮಾಡುತ್ತೇನೆ. ರಾಜ ರುಕ್ಮಂಗದನು ಕಣ್ಣು ಮುಚ್ಚಿ ಭಗವಾನ್ ವಿಷ್ಣುವನ್ನು ಸ್ಮರಿಸಿ ತನ್ನ ಕೈಗಳನ್ನು ಮುಂದಕ್ಕೆ ಚಾಚಿ ಆಶೀರ್ವಾದ ನೀಡಿದರು. ಓ ಪರಮಾತ್ಮ, ನಾನು ಮಾಡಿದ ವ್ರತಗಳು ಮತ್ತು ಇತರೆ ಶುಭ ಕಾರ್ಯಗಳ ಪುಣ್ಯವನ್ನೆಲ್ಲ ಈ ಬಾಧಿತ ಸ್ತ್ರೀಗೆ ಅರ್ಪಿಸುತ್ತಿದ್ದೇನೆ. ನನ್ನ ಪುಣ್ಯದ ಪ್ರಕಾಶದಿಂದ ಇವಳ ಪಾಪದ ಅಂಧಕಾರ ತೊಲಗಲಿ. ವಿಷ್ಣು ಭಗವಾನ್ ಇವಳ ಮೇಲೆ ಕರುಣೆ ತೋರಲಿ. ರಾಜನು ಹೀಗೆ ಹೇಳುತ್ತಿದ್ದಂತೆಯೇ ಒಂದು ಅದ್ಭುತ ಚಮತ್ಕಾರ ನಡೆಯಿತು. ರಾಜನ ಮುಖದಿಂದ ಹೊರಬಂದ ತೇಜಸ್ವಿ ಪ್ರಕಾಶವು ಅಲ್ಲಿಯ ದೇಹದ ಮೇಲೆ ಬಿದ್ದು ಆ ಪ್ರಕಾಶವು ಮತ್ತಷ್ಟು ಪ್ರಕಾಶಮಾನವಾಗಿ ಬೆಳಗಿದಾಗ ಆ ಹಲ್ಲಿಯ ಚಿಕ್ಕ ಶರೀರವು ಅದರಲ್ಲಿ ಮಾಯವಾಯಿತು. ಪ್ರಕಾಶ ಕಡಿಮೆಯಾದಾಗ ಅಲ್ಲಿ ಹಲ್ಲಿಯ ಬದಲಾಗಿ ದಿವ್ಯ ಮತ್ತು ಸುಂದರ ಸ್ತ್ರೀ ನಿಂತಿದ್ದಳು. ಅವಳ ರೂಪ ಅದ್ಭುತವಾಗಿತ್ತು ಮತ್ತು ಅವಳು ತೇಜಸ್ವಿ ವಸ್ತ್ರ ಮತ್ತು ಆಭರಣಗಳನ್ನು ಧರಿಸಿದ್ದಳು. ಆ ದಿವ್ಯ ಸ್ತ್ರೀ ಕೃತಜ್ಞತೆಯ ಕಣ್ಣೀರಿನಿಂದ ರಾಜಾರಾಣಿಗೆ ಪ್ರಣಾಮಗಳನ್ನು ಮಾಡಿದಳು. ಅವಳು ಕೈ ಜೋಡಿಸಿ ಆಕಾಶದ ಕಡೆಗೆ ನೋಡಿದಳು. ತಕ್ಷಣವೇ ಆಕಾಶದಿಂದ ದೇವಸ್ಥಾನದಂತೆ ಕಾಣುವ ಒಂದು ದಿವ್ಯ ವಿಮಾನವು ಇಳಿದು ಬಂದಿತು. ರಾಜ ರುಕ್ಮಂಗದನಿಂದ ಅನುಮತಿ ಪಡೆದು ಆ ಸ್ತ್ರೀ ವಿಮಾನದ ಮೇಲೆ ಏರಿದಳು. ದೇವತೆಗಳ ಮಧುರ ಗಾನದೊಂದಿಗೆ ಆ ವಿಮಾನವು ಆಕಾಶಕ್ಕೆ ಹಾರಿ ಹೋಯಿತು. ಆ ಸ್ತ್ರೀ ವೈಷ್ಣವರ ಪರಮ ಧಾಮವಾದ ವೈಕುಂಠಕ್ಕೆ ತೆರಳಿದಳು. ಈ ರೀತಿಯಾಗಿ ರಾಜ ರುಕ್ಮಂಗದನು ತನ್ನ ತ್ಯಾಗ ಮತ್ತು ಧರ್ಮ ಪಾಲನೆಯಿಂದ ಒಬ್ಬ ಬಾಧಿತ ಸ್ತ್ರೀಯನ್ನು ಉದ್ಧಾರ ಮಾಡಿದನು. ಫ್ರೆಂಡ್ಸ್, ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನೆಂದರೆ, ಪತಿ ಪತ್ನಿಯ ಸಂಬಂಧದಲ್ಲಿ ಪರಸ್ಪರ ಗೌರವ, ವಿಶ್ವಾಸ ಮತ್ತು ಧರ್ಮ ಪಾಲನೆ ಅತ್ಯಂತ ಅವಶ್ಯಕ. ವಿಶೇಷವಾಗಿ ಪತ್ನಿಯು ತನ್ನ ಪತಿಯನ್ನು ಮೋಸ, ಮಾಯೆ ಅಥವಾ ಅನುಚಿತ ಮಾರ್ಗಗಳಿಂದ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದು ಘೋರ ವಿನಾಶಕ್ಕೆ ಕಾರಣವಾಗುತ್ತದೆ. ಪತಿಯನ್ನು ಪರಮೇಶ್ವರನೆಂದು ಭಾವಿಸಿ ಸೇವೆ ಮಾಡುವುದು ಮತ್ತು ಗೌರವಿಸುವುದು ಸ್ತ್ರೀಯ ಪರಮ ಧರ್ಮ. ಯಾವ ಸ್ತ್ರೀ ಪತಿಯ ಕಡೆಗೆ ಕಪಟ ಅಥವಾ ಅಹಂಕಾರದ ಮಾರ್ಗವನ್ನು ಅನುಸರಿಸುತ್ತಾಳೋ ಅವಳಿಗೆ ಜೀವನದಲ್ಲಿ ಸುಖ ಸಿಗುವುದಿಲ್ಲ ಮತ್ತು ತನ್ನ ಕರ್ಮಗಳ ಕಠಿಣ ಫಲವನ್ನು ಅನುಭವಿಸಬೇಕಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.